ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ದೇಶದಲ್ಲಿ ಕೊರೋನಾ 3ನೇ ಅಲೆ ಇದ್ದರೂ ರೈತರಿಗೆ ಕೆಇಬಿಯಿಂದ 4ನೇ ಅಲೆ ಬಂದಂತಾಗಿದೆ. ಅಥಣಿ ತಾಲೂಕಿನಾದ್ಯಂತ ರೈತರಿಗೆ ವಿದ್ಯುತ್ ಇಲಾಖೆ ಕಿರುಕುಳ ನೀಡುತ್ತಿದೆ. ಹಗಲು 3 ಗಂಟೆ, ರಾತ್ರಿ 4 ಗಂಟೆ ವಿದ್ಯುತ್ ನೀಡುತ್ತಿದ್ದು ಇದರಿಂದ ರೈತರು ನರಕಯಾತನೆ ಅನುಭವಿಸುವಂತಾಗಿದೆ. ದೇಶದಲ್ಲಿ 3ನೇ ಅಲೆ ಇದ್ದರೂ ರೈತರಿಗೆ ಕೆಇಬಿಯಿಂದ 4ನೇ ಅಲೆ ಬಂದಂತಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ರಾಜಕುಮಾರ್ ಜಂಬಗಿ ಅವರು ಮಾತನಾಡಿ, ಹಗಲು 7 ಗಂಟೆ 3 ಪೇಸ್ ನೀಡಬೇಕೆಂದು ಸರ್ಕಾರ ಆದೇಶಿಸಿದ್ರು. ಕಳೆದ 2 ದಿನದಿಂದ ಹಗಲು 3 ಗಂಟೆ, ರಾತ್ರಿ 4 ಗಂಟೆ ವಿದ್ಯುತ್ ನೀಡುತ್ತಿದ್ದು ಇದರಿಂದ ರೈತರು ನರಕಯಾತನೆ ಅನುಭವಿಸುವಂತಾಗಿದೆ ಎಂದರು. ಈ ವರ್ಷ ಅತಿ ಹೆಚ್ಚು ಕೊರೆಯುವ ಚಳಿಯಲ್ಲಿ ರೈತ ರಾತ್ರಿ 12 ಗಂಟೆಗೆ ಎದ್ದು ಹುಳು ಕುಪ್ಪಡಿ ಎನ್ನದೆ ಕತ್ತಲಲ್ಲೇ ನೀರು ಹಾಯಿಸಲು ಹೊಲಕ್ಕೆ ಹೋಗಬೇಕು. ಇಡೀ ರಾಜ್ಯವೇ ಕೊರೋನಾದ ಸಂದರ್ಭದಲ್ಲಿ ಮನೆಯಲ್ಲಿ ಬಾಯಿಗೆ ಮಾಸ್ಕ್ ಹಾಕಿ ಜೀವ ರಕ್ಷಣೆಗೆ ಬೆಚ್ಚಿಗೆ ಕುಳಿತಿದ್ದು, ರೈತ ಮಾತ್ರ ಜೀವದ ಹಂಗು ತೊರೆದು ಹೊಲಕ್ಕೆ ಹೋಗುವಂತೆ ಮಾಡಿದ್ದು, ಅಧಿಕಾರಿಗಳು ರೈತರನ್ನು ನೀರಿಲ್ಲದ ಬಾವಿಗೆ ತಳ್ಳುತ್ತಿದ್ದಾರೆ. ತಕ್ಷಣ ಹಗಲು 7 ಗಂಟೆ 3 ಪೇಸ್ ವಿದ್ಯುತ್ ಪೂರೈಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಅಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದ್ರು. ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ವಿದ್ಯುತ್ ಕಡಿತಗೊಳಿಸಿದ ಕಾರಣ ಮನೆಯ ಮುಂದಿನ ಬೈಕ್, ದನಕರುಗಳು ಕಳುವಾಗುತ್ತಿದ್ದು ಕಳ್ಳರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಇದಲ್ಲದೆ ಮೊದಲಿನಂತೆ ಹಗಲು 7 ಗಂಟೆ 3 ಪೇಸ್, ರಾತ್ರಿ ಪೂರ್ಣ ಮನೆಯ ಬೆಳಕಿಗೆ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ರೈತ ಮುಖಂಡ ಬಾಬು ಜತ್ತಿ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. 4 ತಾಸ ಅಗಲದ್ 3 ತಾಸು ಕೊಡ್ಲತ್ತ. ಅದು 3 ತಾಸ್ನ್ಯಾಗ ನಾವು ಮೋಟ್ರ್ ಚಾಲು ಮಾಡಿ ಚೇಂಬರ್ಗೆ ಬರೋಟಿಗೆ ಲೈಟ್ ಹೋಗಿರ್ತಾವೆ. 1 ಕಿಲೋಮೀಟ್ರ್ ಪೈಪ್ಲೈನ್ ಅದಾವೆ ನಮ್ಮ. ಅಲ್ಲಿ ಬರೋಟಿಗೆ ಲೈಟ್ ಹೋಗಿರ್ತಾವೆ. ತಿರುಗಿ ಮತ್ತು ನಾವು ಬಟನ್ ಹೊಡ್ಲಿಕ್ಕೆ ಹೋಗೋಟಿಗೆ ಲೈಟ್ ಇರೋದಿಲ್ಲ. 10 ನಿಮಿಷ ಅಲ್ಲಿ ಕೂತ್ ಮತ್ತು ಬಟನ್ ಹೊಡೋಟಿಗೆ ಚೇಂಬರ್ಗೆ ಬರೋಟಿಗೆ ಮತ್ತು ಲೈಟ್ ಹೋಗೇ ಇರ್ತೈತಿ. ಅಥಣಿ ತಾಲೂಕಾ ಗುಂಡೇವಾಡಿ ರೀ, ಬಾಳಿಗೇರಿ 110 KV ರೀ, ಪಾರತ್ನಳ್ಳಿ, ಗುಂಡೇವಾಡಿ, ಕಿರಣಗಿ, ಅನಂತಪುರ, ಆಜೂರ್ ಎಲ್ಲ ಹಳ್ಳಿ ಪ್ರತಿ ದಿವಸ ಒಂದು 2-3 ದಿವಸ ರಾತ್ರಿ ಕರೆಂಟ್ ತೆಗದ್ರಿ. ಏನು ಕಳ್ಳರಿಗೆ ಮತ್ತು KV ಅವ್ರಿಗೆ ಕನೆಕ್ಷನ್ ಐತೋ ಏನೋ, ಇವ್ರು ಲೈಟ್ ತೆಗೆದು 2 ದಿವಸದಾಗ ನಮ್ಮಲ್ಲಿ ಸಿಕ್ಕಾಪಟ್ಟಿ ಕಳ್ತನ ಅದು ರೀ. ವಾಹನ ಹೋದು, ದನ ಕರವಾದು ಅಷ್ಟು ಮೇರೆ ಕೇಳಿನ್ರಿ ನಾ ಅವ್ರನ್ನ, ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ. ಲೋಡ್ ಐತತ್ ಹೇಳಿದ್ರಿ, ಬಾಳಿಗೇರಿ ಸ್ಟೇಷನ್ದವ್ರು ಲೋಡ್ ಐತತ್ ಹೇಳಿದ್ರು. ಈಗ ನಮಗೆ 3ನೇ ಅಲೆ ಎತ್ತು ಬಂದೈತಿ, ಅದೇನು ಮಾ ಅನಿಸಿಲ್ಲ. ಇವರು ನಮಗೆ ಥಂಡ್ಯಾಗ ಎಬ್ಸಿ 4 ತಾಸು ಕರೆಂಟ್ ಕೊಟ್ಟರು, ಲಕ್ವ ಹೊಡೆದ ಇದು 4ನೇ ಅಲೆ ಆಗೈತ್ರಿ. ನಾವು 4ನೇ ಅಲೆ ಮಾಡ್ಯಾರ್ರಿ ಇವ್ರು KV ಅವ್ರು. ಮತ್ತು ನಾವು ಬೆಳೆದು ಕೊಡಲಿಲ್ಲ ಅಂದ್ರೆ ಇವ್ರು ತಿನ್ನವ್ರೆ ಏನದಾರ. ನಮ್ಗೆ ಕರೆಂಟ್ ಕೊಡಲಿಲ್ಲ ಅಂದ್ರೆ ಇವ್ರು ತಿನ್ನವ್ರೆ ಏನದಾರು. ಇವತ್ತು ಹೆಸ್ಕಾಂ ಇಲಾಖೆಯಿಂದ ರೈತರಿಗೆ ಹಗಲಿನಲ್ಲಿ 3 ಪೇಸನ್ನು 7 ತಾಸು ಕೊಡಬೇಕಂತೇಳಿ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಕಳೆದ 2 ದಿನದಿಂದ ಹಗಲಿನಲ್ಲಿ 3 ತಾಸು, ರಾತ್ರಿ 4 ತಾಸು ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೊರಿತಕ್ಕಂಥ ಚಳಿ ಇರುತ್ತದೆ. ಆ ಚಳಿಯಲ್ಲಿ ನಮಗೆ ರಾತ್ರಿ ಕರೆಂಟನ್ನು ಕೊಟ್ಟರೆ ನೀರು ಹೆಂಗೆ ಹಾಸಬೇಕು ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ. ಅದಲ್ಲದೆ ಹುಳು ಹುಪ್ಪಡಿಗಳಿಂದ ಸಾಕಷ್ಟು ರೈತರು ಇವತ್ತು ಪ್ರಾಣವನ್ನು ಕಳೆದುಕೊಳ್ಳುವಂಥ ಸಂಭವ ಐತಿ. ಅಂಥ ಸಂದರ್ಭ ಇದ್ರೂ ಸಹಿತ ಇವರು ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವರಿಗೆ ಸುತ್ತೋಲೆಗಳಿಲ್ಲ, ದಿನಕ್ಕೊಂದು ಕಾನೂನು ತೆಗಿತಾರೆ. ತೋಟದ ವಸ್ತಿಗಳಿಗೆ ರಾತ್ರಿ ಹೊತ್ತು ಓಪನ್ ಡೆಲ್ದಾಗ ಕರೆಂಟ್ ಕೊಡಬೇಕಂತೇಳಿ ಆದೇಶ ಇದ್ದರೂ ಸಹಿತ ಸುಖ ಸುಮ್ಮನೆ ಇವರು ಕಳೆದ 2 ದಿನದಿಂದ ರೈತರಿಗೆ ಟಾರ್ಚರ್ ಅನ್ನು ಮಾಡಿದರು. ಶ್ರೀ ಕ್ಷೇತ್ರ ಶ್ರೀಶೈಲದಲ್ಲಿ ಕರ್ನಾಟಕದ ಭಕ್ತರಿಗಾಗಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಾಗುವುದೆಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಸಂಕ್ರಾಂತಿ ಪ್ರಯುಕ್ತ ಯಡೂರು ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳೇಶ್ವರಿ ದರ್ಶನ ಪಡೆದು ಶ್ರೀಶೈಲ ಜಗದ್ಗುರುಗಳಿಂದ ಆಶೀರ್ವಾದ ಪಡೆದರು. ಸಮಸ್ತ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಶ್ರೀ ಕ್ಷೇತ್ರ ಶ್ರೀಶೈಲಕ್ಕೆ ಪಾದಯಾತ್ರೆ ಮುಖಾಂತರ ತೆರಳಿ ತಮ್ಮ ಇಷ್ಟಾರ್ಥ ಪೂರೈಸುತ್ತಾರೆ. ಇಂತಹ ಭಕ್ತರಿಗಾಗಿ ಉಳಿದುಕೊಳ್ಳಲು ಅನುಕೂಲಕ್ಕಾಗಿ ಶ್ರೀಶೈಲದಲ್ಲಿ ಅತ್ಯಂತ ಸುಸಜ್ಜಿತ ಯಾತ್ರಿ ನಿವಾಸ ನಿರ್ಮಿಸಲಾಗುವುದೆಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡ್ಡೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಮಕರ ಸಂಕ್ರಾಂತಿ ನಿಮಿತ್ತ ಭೇಟಿ ನೀಡಿ ಅಲ್ಲಿನ ವೀರಭದ್ರೇಶ್ವರ, ಭದ್ರಕಾಳೇಶ್ವರಿ ಹಾಗೂ ಶ್ರೀಶೈಲ ಸೂರ್ಯಸಿಂಹಾಸನ ಮಠದ ಶ್ರೀ 1008 ಡಾ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ದರ್ಶನ ಪಡೆದು ನಂತರ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದರು. ಪ್ರಾರಂಭದಲ್ಲಿ ಮಂದಿರದಲ್ಲಿನ ಸಕಲ ದೇವತೆಗಳ ದರ್ಶನ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನವು ಒಂದಾಗಿದ್ದು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಶ್ರೀಶೈಲಕ್ಕೆ ಕಂಬಿ ಹೊತ್ತು ಪಾದಯಾತ್ರೆ ಮುಖಾಂತರ
ಮುಖಾಂತರ ಆಗಮಿಸುತ್ತಾರೆ. ಇಂತಹ ಭಕ್ತರಿಗೆ ಉಳಿದುಕೊಳ್ಳಲು ಹಾಗೂ ಕಂಬಿಗಳನ್ನಿಡಲು ಯಾತ್ರಿ ನಿವಾಸ ನಿರ್ಮಿಸಬೇಕೆಂದು ಶ್ರೀಶೈಲ ಜಗದ್ಗುರುಗಳೊಂದಿಗೆ ಚರ್ಚಿಸಲಾಗಿದ್ದು, ಮುಖ್ಯಮಂತ್ರಿಗಳ ಮಹದಾಸೆ ಕೂಡ ಅದೇ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಅಮರ್ ಬೋರ್ಗಾವೆ, मनोज किचड़े, अजय सूर्यवंशी, अप्पासाब मनिरे, सचिन पाटिल, ईरन्न अम्मनगी, धोंडीराम बेडगे, नरसगौंड पाटिल, दीपक इनामदार, ಮಂಜುನಾಥ ದೊಡ್ಮನಿ, ಶ್ರೀಶೈಲ್ ಪುಟಾಣಿ ಸೇರಿದಂತೆ ಶಿವತೇಜ ಫೌಂಡೇಶನ್ನ ಸದಸ್ಯರು ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕಾ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿಯಲ್ಲಿ ಅಪಾರ ಜನಸ್ತೋಮದೊಂದಿಗೆ ಶ್ರೀಶೈಲ ಜಗದ್ಗುರುಗಳು ಗಂಗಾ ಪೂಜೆ ನೆರವೇರಿಸಿ ಸಂಕ್ರಮಣ ಸ್ನಾನ ಮಾಡಿದ್ರು. ನಾಡಿನ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ ಅಭಿವೃದ್ಧಿಯಾಗಲೆಂದು ಪ್ರಾರ್ಥಿಸಿದ್ರು. ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿಯಲ್ಲಿ ಅಪಾರವಾದ ಜನಸ್ತೋಮದೊಂದಿಗೆ ಶ್ರೀಶೈಲ ಜಗದ್ಗುರುಗಳು ಸಂಕ್ರಮಣ ಸ್ನಾನವನ್ನ ಮಾಡಿದ್ರು. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುವ ಶುಭ ಸಂದರ್ಭದಲ್ಲಿ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿಯಲ್ಲಿ ಶ್ರೀಶೈಲ ಜಗದ್ಗುರುಗಳು ಭಕ್ತರ ಸಮೇತವಾಗಿ ಸಂಕ್ರಮಣ ಸ್ನಾನವನ್ನ ಮಾಡಿದ್ರು. ಇದಕ್ಕೂ ಮುಂಚಿತವಾಗಿ ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಶ್ರೀಶೈಲ ಜಗದ್ಗುರುಗಳು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ರು. ನಾಡಿನ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ ಅಭಿವೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ಬನಹಟ್ಟಿ, ಬೆಳ್ಳಂಕಿ ಮತ್ತು ಅಂಬಿಕಾನಗರದ ಸ್ವಾಮೀಜಿಯವರು ಸೇರಿದಂತೆ ಯಡೂರ್, ಕಲ್ಲೋಳ್ ಗ್ರಾಮಗಳ ಭಕ್ತರು ಉಪಸ್ಥಿತರಿದ್ದರು. ಅಥಣಿ ತಾಲೂಕಿನಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪತ್ತೆಯಾಗಿದ್ದು, ತಾಲೂಕಿನ ಯಂಕಂಚಿ ಗ್ರಾಮದ ಪ್ರೌಢಶಾಲೆಯ 10ನೇ ತರಗತಿಯ ಮಕ್ಕಳಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಒಟ್ಟು 95 ಮಕ್ಕಳ ಸ್ಲ್ಯಾಬ್ ಟೆಸ್ಟ್ ಮಾಡಿಸಿದ್ದು, ಒಟ್ಟು 10 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪತ್ತೆಯಾಗಿದ್ದು, 49 ವಿದ್ಯಾರ್ಥಿಗಳ ವರದಿ ನೆಗೆಟಿವ್ ಬಂದಿದೆ ಎಂದು ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಥಣಿಯಲ್ಲಿ ಕಾಡುತ್ತಿದೆ ಮಕ್ಕಳಿಗೆ ಕೊರೋನಾ. ಅಥಣಿ ತಾಲೂಕಿನಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪತ್ತೆ. ಒಂದೇ ದಿನ 10 ಮಕ್ಕಳಿಗೆ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪಾಸಿಟಿವ್. ಭಯಭೀತರಾದ ಅಥಣಿ ತಾಲೂಕಿನ ಮಕ್ಕಳು. ಅಥಣಿ ತಾಲೂಕಿನ ಯಂಕಂಚಿ ಪ್ರೌಢಶಾಲೆಯ 10ನೇ ತರಗತಿ ಮಕ್ಕಳಿಗೆ ಪಾಸಿಟಿವ್ ಪತ್ತೆ. ಒಟ್ಟು 95 ಮಕ್ಕಳ ಸ್ವ್ಯಾಬ್ ಪಡೆದ ಆರೋಗ್ಯ ಇಲಾಖೆ. ಅದರಲ್ಲಿ ಒಟ್ಟು 10 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಪತ್ತೆ. 49 ವಿದ್ಯಾರ್ಥಿಗಳ ವರದಿ ನೆಗೆಟಿವ್. ರೋಗದ ಯಾವುದೇ ಲಕ್ಷಣಗಳು ಇಲ್ಲದಿದ್ರೂ ಕೊರೋನಾ ಪಾಸಿಟಿವ್. ಇನ್ನುಳಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ವರದಿ ಬರಬೇಕಿದೆ. ಪಾಲಕರು ಹುಷಾರ್. ಅಥಣಿ ತಾಲೂಕಿಗೆ ಬಂದೇ ಬಿಡ್ತು ಕೊರೋನಾ. ಮಕ್ಕಳಿಗೆ ಯಾವುದೇ ಕೊರೋನಾ ಲಕ್ಷಣಗಳು ಕಂಡು ಬಂದಿಲ್ಲ, ಆದ್ರೂ ಪಾಸಿಟಿವ್. ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಿದ್ದಾರೆ ಮಾಹಿತಿ. ಈಗ ಮೊನ್ನೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಂಪೆಕ್ಸಿ ಸ್ಕೂಲ್ನಲ್ಲಿ 12ನೇ ತಾರೀಕು 95 ಒಟ್ಟು ಅಲ್ಲಿ 95 ವಿದ್ಯಾರ್ಥಿಗಳಲ್ಲಿ 12ನೇ ತಾರೀಕು 59 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟನ್ನು ಕಲೆಕ್ಟ್ ಮಾಡಲಾಗಿತ್ತು. ನಿನ್ನೆ ಮತ್ತೆ 13ನೇ ತಾರೀಕು ಅಂದರೆ 34 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟನ್ನು ಕಲೆಕ್ಟ್ ಮಾಡಲಾಗಿತ್ತು. ಮೊನ್ನೆ ಏನು 12ನೇ ತಾರೀಕು ಕಲೆಕ್ಟ್ ಮಾಡಿರ್ತಕ್ಕಂಥ 59 ಸ್ವಾಬ್ ಟೆಸ್ಟ್ಗಳಲ್ಲಿ 10 ಪಾಸಿಟಿವ್ ಕೇಸ್ಗಳು ಬಂದಿತ್ತು. ಈಗಾಗಲೇ ಮುಖ್ಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತಿಗೆ ತಿಳಿಸಿ ಎಲ್ಲ ಕೊಠಡಿಗಳನ್ನು, ಆ ಕಚೇರಿಗಳನ್ನು ಮತ್ತು ಆವರಣವನ್ನು ಸ್ಯಾನಿಟೈಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಮತ್ತು ಆ ಮಕ್ಕಳಿಗೆ ಹೋಮ್ ಐಸೋಲೇಷನ್ನಲ್ಲಿ ಇರಲಿಕ್ಕೆ ಸಹಿತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸರ್, ಈಗ ಶಿಕ್ಷಕರಿಗೆ ಮೊನ್ನೆ ಶಿಕ್ಷಕರಿಗೆ ನಮ್ಮ KHPS ಎಲ್ಲಿ ಹಡಲಿಗೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಪಾಸಿಟಿವ್ ಬಂದಿತ್ತು. ಅವರಿಗೂ ಸಹಿತ ಈಗ ಹೋಮ್ ಐಸೋಲೇಷನ್ ಇದ್ದಾರೆ. ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಇಲ್ಲ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಮತ್ತು ನಗರದಲ್ಲಿ ಕೊರೋನಾ ನಿಯಮ ಪಾಲಿಸುವಂತೆ ತಹಸೀಲ್ದಾರ್ ಆಶಪ್ಪ ಪೂಜಾರ್ ಜನಜಾಗೃತಿ ಮೂಡಿಸಿದ್ರು ಹಾಗೂ ವೀಕೆಂಡ್ ಕರ್ಫ್ಯೂಗೆ ಸಹಕರಿಸುವಂತೆ ಜನರಿಗೆ ಮನವಿ ಮಾಡಿದ್ರು. ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರ ಪಡೆದರೆ ಪರವಾನಗಿ ರದ್ದು. ಅಂಗಡಿಗಳ ಮಾಲೀಕರಿಗೆ ಎಚ್ಚರಿಕೆ. ಮುಂಡರಗಿ ತಹಶೀಲ್ದಾರ್ ಆಶಪ್ಪ ಪೂಜಾರ್ ಖಡಕ್ ವಾರ್ನಿಂಗ್. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ನಗರದಲ್ಲಿ ತಾಲೂಕಾಡಳಿತಾಧಿಕಾರಿಗಳಿಂದ ಜನ ಜಾಗೃತಿ ಕಾರ್ಯಕ್ರಮ. ನಗರದಲ್ಲಿ ಓಡಾಡುವ ಸಾರ್ವಜನಿಕರು ಅನವಶ್ಯಕವಾಗಿ ಓಡಾಡಬೇಡಿ. ಕೋವಿಡ್ ಲಸಿಕೆಯನ್ನ ಪಡೆಯದೇ ಇದ್ದವರು ಪಡೆಯಿರಿ. ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಸಹಕರಿಸಿ. ಮಾಸ್ಕ್ ಧರಿಸದೇ ಇದ್ದವರಿಗೆ ಕಂಪಲ್ಸರಿ ದಂಡ ವಿಧಿಸಲಾಗುವುದು. ಸರ್ಕಾರದ ನಿಯಮವನ್ನ ಎಲ್ಲರೂ ಪಾಲಿಸೋಣ. ಪುರಸಭೆಯ ಮುಖ್ಯಾಧಿಕಾರಿ ಫಕೀರೇಶ್ ಇಂಗಳಕಿ. ನಗರದಲ್ಲಿರುವ ಬಸ್ ನಿಲ್ದಾಣ, ಅಂಗನವಾಡಿ ಕೇಂದ್ರ, ಶಾಲಾ ಕಾಲೇಜುಗಳ ಮತ್ತು ಜನಸಂಪರ್ಕ ಜಾಸ್ತಿ ಇರತಕ್ಕಂತ ಪ್ರದೇಶದಲ್ಲಿ ಸ್ಯಾನಿಟೈಸರ್ ಮಾಡಿಸಿದ್ದೇವೆ ಎಂದು ಹೇಳಿದ್ರು. ಮುಂಡರಗಿ ತಾಲೂಕು ಆರೋಗ್ಯಾಧಿಕಾರಿ ರಾಜೇಶ್ ಅವರು
ಕೊರೋನಾ ಎಂಬ ಮಹಾಮಾರಿ ಮೂರನೇ ಅಲೆ ಅತ್ಯಂತ ವೇಗವಾಗಿ ಹರಡುತ್ತಿದ್ದು ಮುಂಡರಗಿ ತಾಲೂಕಿನಲ್ಲಿ ಒಟ್ಟು 25 ಕೋವಿಡ್ ಪಾಸಿಟಿವ್ ಕೇಸ್ ಇದೆ. ಅದರಲ್ಲಿ 7 ವಿದ್ಯಾರ್ಥಿಗಳು ಸೇರಿದಂತೆ ಇನ್ನೂ ಹೆಚ್ಚಿನ ಪಾಸಿಟಿವ್ ಕೇಸ್ ಬರುವ ಚಾನ್ಸಸ್ ಇದೆ. ದಯವಿಟ್ಟು ಹೊರಗೆ ಬರದೆ ಕೋವಿಡ್ ನಿಯಮವನ್ನ ಪಾಲಿಸುವಂತೆ ಜನ ಜಾಗೃತಿ ಮೂಡಿಸಿದ್ರು. ಮುಂಚಿತವಾಗಿ ನೀವು ಡೋಸ್ ತೆಗೆದುಕೊಂಡ್ರೆ ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ನಿಮಗೆ ಕೋವಿಡ್ ಲಕ್ಷಣಗಳಿದ್ರೆ ತಕ್ಷಣ ನೀವು ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಂಡು ವೈದ್ಯರ ಸಲಹೆಯನ್ನು ಪಡೆದು ಅವರು ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ನೀವು ಪಾಲಿಸಬೇಕಾಗ್ತದೆ. ಇಷ್ಟಲ್ಲದೆ ಈ ಕೋವಿಡ್ 1ನೇ ಅಲೆ 2ನೇ ಅಲೆ 3ನೇ ಅಲೆಯ ಸಂದರ್ಭದಲ್ಲಿ ಜನರು ಆರ್ಥಿಕವಾಗಿ ಸಂದಿಗ್ಧ ಪರಿಸ್ಥಿತಿ ಇರುವ ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ತಮ್ಮ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿಗೆ ಮಾರ್ತಾ ಇದ್ದಾರೆ ಅನ್ನೋದು ದೂರುಗಳು ಬರ್ತಾ ಇದ್ದಾವೆ. ಹೆಚ್ಚಿನ ಮಾರಾಟಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ 2ನೇ ವಾರದ ವೀಕೆಂಡ್ ಕರ್ಫ್ಯೂಗೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಣೆಯಿಂದ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ 2ನೇ ವಾರದ ವೀಕೆಂಡ್ ಕರ್ಫ್ಯೂಗೆ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಕರ್ಫ್ಯೂಗೆ ಬೆಂಬಲಿಸಿದ್ದು ಕಂಡುಬಂದಿತು. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಬ್ಯಾರಿಕೇಡ್ಸ್ ಹಾಕಿ ಪಾರದರ್ಶಕ ಕರ್ತವ್ಯ ನಿರ್ವಹಿಸುತ್ತಿರುವ ದೃಶ್ಯ ಕಂಡುಬಂತು. ಇದರ ಮಧ್ಯೆಯೂ ಕೆಲವರು ಅನವಶ್ಯಕವಾಗಿ ತಿರುಗಾಡುತ್ತಿರುವುದನ್ನು ತಾವಿಲ್ಲಿ ನೋಡಬಹುದಾಗಿದೆ. ಮುದ್ದೇಬಿಹಾಳ ತಾಲೂಕಿನ ನಾಲತುವಾಡದ 13 ವರ್ಷದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಬಾಲಕ ಷಣ್ಮುಖ್ ಎಂಬಾತ ತನ್ನ ನೆಚ್ಚಿನ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಸಮೇತ ಶಬರಿಮಲೈನಲ್ಲಿರುವ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದಾನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡದ 13 ವರ್ಷದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಬಾಲಕ ಷಣ್ಮುಖ ತನ್ನ ನೆಚ್ಚಿನ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಸಮೇತ ಶಬರಿಮಲೈನಲ್ಲಿರುವ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದಾನೆ. ಷಣ್ಮುಖನ ತಂದೆ ಮಲ್ಲಿಕಾರ್ಜುನ ಗಂಗನಗೌಡರ್ ಅವರು ಕಳೆದ 25 ವರ್ಷಗಳಿಂದ ನಿರಂತರ ಅಯ್ಯಪ್ಪನ ದರ್ಶನಕ್ಕೆ ಮಾಲಾಧಾರಿಯಾಗಿ ಹೋಗಿ ಬರುತ್ತಾರೆ. ಈ ಬಾರಿ ತಂದೆಯೊಂದಿಗೆ ಮಾಲಾಧಾರಿಯಾಗಿ ಹೊರಟು ನಿಂತ ಷಣ್ಮುಖನು ಪುನೀತ್ ರಾಜ್ಕುಮಾರ್ ಕೂಡ ಪ್ರತಿ ವರ್ಷ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಿದ್ದರು. ಸಣ್ಣ ವಯಸ್ಸಿನಿಂದಲೂ ಮಾಲೆ ಹಾಕಿ ಅಣ್ಣ ಶಿವರಾಜ್ ಕುಮಾರ್ ಜೊತೆ ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಪ್ಪು ಶಬರಿಮಲೈ ಯಾತ್ರೆ ಮಾಡಿದ್ದನ್ನ ಟಿವಿಯಲ್ಲಿ ನೋಡಿರುವೆ. ಈ ಸಾರಿ ನನ್ನೊಂದಿಗೆ ಅಪ್ಪು ಸರ್ 18 ಮೆಟ್ಟಿಲುಗಳನ್ನ ಏರಿ ಬರಲಿ, ಅವರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಸುವೆ ಎಂದು ಮುಗ್ಧತೆಯಿಂದ ಕೇಳಿ ತಮ್ಮ ಭಕ್ತಿ ಪ್ರದರ್ಶನ ಮಾಡಿದ ಬಾಲಕ. ಈ ಬಗ್ಗೆ ಮಾತನಾಡಿರುವ ಷಣ್ಮುಖನ ತಂದೆ ಮಲ್ಲಿಕಾರ್ಜುನ್ ಅವರು, ಇದು ಷಣ್ಮುಖ ಕೈಗೊಂಡಿರುವ 10ನೇ ವರ್ಷದ ಶಬರಿಮಲೆ ಯಾತ್ರೆಯಾಗಿದ್ದು, ಜೊತೆಗೆ ಅಪ್ಪು ಸರ್ ಭಾವಚಿತ್ರವನ್ನ ಜೊತೆಗೆ ತಂದಿದ್ದಾನೆ ಎಂದು ತಿಳಿಸಿದ್ದಾರೆ. ಸರಿ ಸರ್ ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ನಿಮಿತ್ತ ಜಾಥಾ ಏರ್ಪಡಿಸಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳ ಪಾಲನೆಯ ಬಗ್ಗೆ ಚಾಲಕರಿಗೆ ಅರಿವು ಮೂಡಿಸಿದರು. ಅಲ್ಲದೆ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಧರಿಸಿದ ಚಾಲಕರಿಗೆ ಗುಲಾಬಿ ಹೂ ನೀಡಿ ಅಭಿನಂದಿಸಿದರು. ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ನಿಮಿತ್ತ ದಿನಾಂಕ 13ರಂದು ಜಾಥಾ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಅವರು, ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ, ವೇಗದ ಮಿತಿ ಇರಲಿ, ಅವಸರ ಮಾಡದೆ ವಾಹನ ಚಲಾಯಿಸಿ. ಸಾಮಾನ್ಯವಾಗಿ ಹದಿಹರೆಯದ ವಿದ್ಯಾರ್ಥಿಗಳಿಂದಲೇ ಅಪಘಾತಗಳು ಸಂಭವಿಸುತ್ತಿವೆ. ಇಂದು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಸಾಮಾನ್ಯವಾಗಿದೆ, ಇದರಿಂದಾಗಿ ಅಪಘಾತಗಳಾಗುತ್ತಿವೆ. ಚಿಕ್ಕೋಡಿಯ ಬಸವೇಶ್ವರ ವೃತ್ತದಿಂದ ಕೆಸಿ ರಸ್ತೆ ಮಾರ್ಗವಾಗಿ ಬಸ್ ನಿಲ್ದಾಣದವರೆಗೆ ವಿದ್ಯಾರ್ಥಿಗಳಿಂದ ಜಾಥಾ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ ಹಾಕಿದ, ಹೆಲ್ಮೆಟ್ ಧರಿಸಿದ ಚಾಲಕರಿಗೆ ಗುಲಾಬಿ ಹೂ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಪಿಎಸ್ಐ ಎಟಿ ಅಮ್ಮಿನ್ಬಾವಿ, ಎಎಸ್ಐ ಎಸ್ಆರ್ ಪಾಟೀಲ್, ಎಸ್ಎಂ ಕಮತಗಿ, ವಿಭಾಗ ಮುಖ್ಯಸ್ಥರಾದ ಪ್ರೊಫೆಸರ್ ಪ್ರದೀಪ್ ಹೋದ್ಲೂರ್,
ಪ್ರೊಫೆಸರ್ ಸವಿತಾ ಮಾಳಿ, ಪ್ರೊಫೆಸರ್ ಶಂಕರಗೌಡ ಪಾಟೀಲ್, ಪ್ರೊಫೆಸರ್ ಸುಶೀಲ್ ಕುಮಾರ್ ಭಗಾಟೆ, ಪ್ರೊಫೆಸರ್ ಪೂಜಾ ಹೆಗಜೆ, ಪ್ರೊಫೆಸರ್ ಬಾಳಪ್ಪ ನವಲಾಯಿ, ಪ್ರೊಫೆಸರ್ ವಿನಯ್ ಮನಕುಳೆ ಉಪಸ್ಥಿತರಿದ್ದರು. ಪ್ರೊಫೆಸರ್ ಮಹೇಶ್ವರಿ ಬಿಸನಾಳ್ ಸಂಯೋಜಿಸಿದ್ರು. ಕುಡಿದು ವಾಹನ ಚಲಾಯಿಸುವುದು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಕುಡಿದು ವಾಹನ ಚಲಾಯಿಸುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದ ಸುಮಾರು ಲಕ್ಷಾಂತರ ನಮ್ಮ ಜೀವನ ರಾಜ್ಯದ ಬಿಜೆಪಿ ಪಕ್ಷದ ಕಾನೂನು ಪ್ರಕೋಷ್ಠ ಸಹ ಸಂಚಾಲಕರನ್ನಾಗಿ ಖ್ಯಾತ ನ್ಯಾಯವಾದಿ ವಿನೋದ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಆದೇಶ ಹೊರಡಿಸಿದ್ದರಿಂದ ಕಾಗವಾಡದ ಮರಿಬಾಬಾ ಮಠ ಸಮಿತಿಯ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ರಾಜ್ಯದ ಬಿಜೆಪಿ ಪಕ್ಷದ ಕಾನೂನು ಪ್ರಕೋಷ್ಠದ ಸಹ ಸಂಚಾಲಕರಾಗಿ ನ್ಯಾಯವಾದಿ ವಿನೋದ್ ಪಾಟೀಲ್ ಇವರನ್ನ ಆಯ್ಕೆ ಮಾಡಿದ್ದರಿಂದ ಕಾಗವಾಡದಲ್ಲಿ ಅದ್ದೂರಿ ಸನ್ಮಾನ ಮಾಡಲಾಯಿತು. ರಾಜ್ಯದ ಬಿಜೆಪಿ ಪಕ್ಷದ ಕಾನೂನು ಪ್ರಕೋಷ್ಠ ಸಹ ಸಂಚಾಲಕರಾಗಿ ಜಿಲ್ಲೆಯ ಖ್ಯಾತ ನ್ಯಾಯವಾದಿ ವಿನೋದ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಿ ರಾಜ್ಯದ ಬಿಜೆಪಿ ಪಕ್ಷದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಆದೇಶ ಹೊರಡಿಸಿದ್ದರಿಂದ ಕಾಗವಾಡದ ಮರಿಬಾಬಾ ಮಠ ಸಮಿತಿ ವತಿಯಿಂದ ಅವರನ್ನ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಶುಕ್ರವಾರ ಸಂಜೆ ಕಾಗವಾಡದ ಮರಿಬಾಬಾ ಮಂದಿರದ ಆವರಣದಲ್ಲಿ ನ್ಯಾಯವಾದಿ ವಿನೋದ್ ಪಾಟೀಲ್ ಅವರನ್ನ ಮಠದ ಸಮಿತಿಯ ಅಧ್ಯಕ್ಷರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಥಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಸಂತಸ ಹಂಚಿಕೊಂಡರು. ನ್ಯಾಯವಾದಿ ವಿನೋದ್ ಪಾಟೀಲ್ ಕಾಗವಾಡದ ಮರಿಬಾಬಾ ದೇವಸ್ಥಾನ ಸಮಿತಿಯ ಸದಸ್ಯರಿಗೆ ಧನ್ಯವಾದ ತಿಳಿಸಿ ಮಾತನಾಡುತ್ತಿದ್ದರು. ಕಳೆದ 15 ವರ್ಷಗಳಿಂದ ನ್ಯಾಯವಾದಿಯಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದನ್ನು ರಾಜ್ಯದ ಮತ್ತು ಜಿಲ್ಲೆಯ ಬಿಜೆಪಿ ಪಕ್ಷದ ಮುಖಂಡರು ಸೇವೆಯನ್ನು ಪರಿಗಣಿಸಿ ನನ್ನನ್ನು ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷದ ಕಾನೂನು ಪ್ರಕೋಷ್ಠ ಸಹ ಸಂಚಾಲಕರನ್ನಾಗಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರು ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿರುವ ಬಿಜೆಪಿ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಒಳ್ಳೆಯ ಸೇವೆ ನೀಡಲು ನಾನು ಬದ್ಧನಾಗಿದ್ದೇನೆ ಎಂದರು. ನಮ್ಮ ಬಿಜೆಪಿಯಲ್ಲಿ ಕಳೆದ 20 ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಅದನ್ನು ಇವತ್ತು ಗುರುತಿಸಿ ರಾಜ್ಯ ಮಟ್ಟದ ಬಿಜೆಪಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾಗಿ ನೇಮಕ ಮಾಡಿರುತ್ತಾರೆ. ಮಾಡಿದ್ರೆ ಅವರು ಒಂದು ವಿಶ್ವಾಸಿಕರನ್ನು ಇವತ್ತು ಗುರುತಿಸಿ ಉತ್ತರ ಕರ್ನಾಟಕದಲ್ಲಿ ವಿನೋದ್ ಪಾಟೀಲ್ ಅಂತೇಳಿ ಗುರುತಿಸಿ ಈ ಒಂದು ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸಹ ಸಂಚಾಲಕರ ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಕ್ಷದ ವರಿಷ್ಠರಿಗೂ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತೀನಿ. ಹಾಗೆ ನಿವೃತ್ತ ಪ್ರಾಚಾರ್ಯರು ದೇವಸ್ಥಾನ ಸಮಿತಿಯ ಸಂಚಾಲಕರಾದ ಬಿಜೆ ಪಾಟೀಲ್ ಮಾತನಾಡುತ್ತಾ ನ್ಯಾಯವಾದಿ ವಿನೋದ್ ಪಾಟೀಲ್ ಇವರು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರು. ಇವರ ಸೇವೆಯನ್ನು ಗುರುತಿಸಿ ರಾಜ್ಯದ ಮುಖಂಡರು ಜವಾಬ್ದಾರಿಯನ್ನು ನೀಡಿದ್ದಾರೆ. ಇವರ ಸೇವೆ ಜನಪರವಾಗಲಿ ಎಂದು ಹಾರೈಸಿ ಇವರು ಮೂಲತಃ ಗೋಕಾಕ ತಾಲೂಕಿನ ಮಮದಾಪುರ ಗ್ರಾಮದವರು, ಕಾಗವಾಡದ ಅಳಿಯರಾಗಿದ್ದಾರೆ ಎಂದು ಹೇಳಿದರು. ಇಲ್ಲಿಂದ ಜನರು ಹೋದರೆ ಬೆಳಗಾವದಾಗ ತಮ್ಮ ಕೆಲಸ ಬಿಟ್ಟು ಅವ್ರಿಗೆ ಬೆಳಗಾವಿ ಕಾಗವಾಡದಂತ ಹೋದಂಥ ಜನರಿಗೆ ಕೆಲಸ ಅತಿ ಪ್ರಾಮಾಣಿಕದಿಂದ ಮಾಡಿ ಎಷ್ಟೋ ಕೆಲಸಗಳನ್ನ ಕಾಗವಾಡದವ್ರ ಕೆಲಸಗಳನ್ನ ಬೆಂಗಳೂರು ತನಕ ಹೋದ ಮಾಡಿಕೊಟ್ಟು ಬಂದವರು. ಸನ್ಮಾನ ಸಮಾರಂಭದಲ್ಲಿ ಮರಿಬಾಬಾ ಮಠದ ಅಧ್ಯಕ್ಷ ನಾಥಗೌಡ ಪಾಟೀಲ್, ಉಪಾಧ್ಯಕ್ಷ ಶೇಖರ್ ಪಾಟೀಲ್, ನಿವೃತ್ತ ಪ್ರಾಚಾರ್ಯರಾದ ಬಿಜೆ ಪಾಟೀಲ್, ಸದಸ್ಯರಾದ ಕಾರ್ಯದರ್ಶಿ ಕುಮಾರ್ ಪಾಟೀಲ್, ಸದಸ್ಯರಾದ ಶಶಿಕಾಂತ ಗುಮಟೆ, ರೋಹಿತ್ ಪಾಟೀಲ್, ಬಾಳು ಪಾಟೀಲ್, ಬಬನ್ ಕುಟವಾಡೆ, ಶಿವಾಜಿ ಗಾಯಕ್ವಾಡ್, ಈಶ್ವರ್ ಪಾಟೀಲ್, ಸಂಭಾಜಿ ಗಾಯಕ್ವಾಡ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್. ಇಳಕಲ್ ತಾಲೂಕಿನ ಕಂದಗಲ್ ಸಮೀಪದ ಗೋನಾಳ್ ಎಸ್ಕೆ ಕ್ರಾಸ್ನಲ್ಲಿರುವ ಬಸ್ ತಂಗುದಾಣ ಅವ್ಯವಸ್ಥೆಗಳ ತಾಣವಾಗಿದೆ. ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಪ್ರಯಾಣಿಕರಿಗೆ ಯಾವುದೇ ತರಹದ ಮೂಲ ಸೌಕರ್ಯಗಳು ಇಲ್ಲ. ಈ ಬಗ್ಗೆ ಹಲವು ಬಾರಿ ಸಂಬಂಧಿಸಿದ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕುಳಿತುಕೊಳ್ಳಲು ಆಗದ, ನಿಲ್ಲಲು ಬಾರದ ಗೋನಾಳ್ ಎಸ್ಕೆ ಕ್ರಾಸ್ನ ಬಸ್ ನಿಲ್ದಾಣ. ತಂಗುದಾಣದ ತುಂಬೆಲ್ಲ ಕಸ, ಕಲ್ಲು, ಮುಳ್ಳು. ಕುಳಿತುಕೊಳ್ಳಲು ಸುಸಜ್ಜಿತ ಆಸನದ ವ್ಯವಸ್ಥೆ ಕೂಡ ಇಲ್ಲ. ಬಾಯಾರಿಕೆ ತಣಿಸಲು ನಿಲ್ದಾಣದ ಹತ್ತಿರ ಬೋರ್ವೆಲ್ ಅಥವಾ ಇನ್ನಿತರ ಕುಡಿಯುವ ನೀರಿನ ವ್ಯವಸ್ಥೆನೂ ಇಲ್ಲ. ಮಳೆ, ಚಳಿ, ಬಿಸಿಲಿನಿಂದ ರಕ್ಷಣೆ ಪಡೆಯಲು ನಿಲ್ದಾಣ ಬಿರುಕು ಬಿಟ್ಟು ಬೀಳುವ ಪರಿಸ್ಥಿತಿಯಲ್ಲಿದೆ. ಇದು ಕಂದಗಲ್ ಸಮೀಪದ ಗೋನಾಳ್ ಎಸ್ಕೆ ಕ್ರಾಸ್ನಲ್ಲಿ ನಿರ್ಮಿಸಿರುವ ತಂಗುದಾಣದ ಇಂದಿನ ಸ್ಥಿತಿ. ಕಂದಗಲ್, ನಂದವಾಡ್ಗಿ, ಇಳಕಲ್ಗಳಿಗೆ ಬಸ್ ಸಂಚರಿಸುವ ಮುಖ್ಯ ರಸ್ತೆಯ ಕ್ರಾಸ್ನಲ್ಲಿ ನಿರ್ಮಿಸಿದ್ದ ಬಸ್ ತಂಗುದಾಣ.
ಇದು ಪಾಳು ಬಿದ್ದು 4-6 ವರ್ಷಗಳು ಕಳೆದಿವೆ. ಪ್ರಯಾಣಿಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಕುಳಿತುಕೊಳ್ಳಲು ಆಗದು, ನಿಲ್ಲಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿರು ಬಿಸಿಲಿನಲ್ಲಿಯೇ ಬಸ್ಸಿಗೆ ಕಾಯುವ ಪರಿಸ್ಥಿತಿ ಇದೆ. ಗ್ರಾಮದಿಂದ ನಗರ ಪಟ್ಟಣಕ್ಕೆ ತೆರಳಲು ಬಸ್ಗಳನ್ನು ಅವಲಂಬಿಸಿರುವ ಪ್ರಯಾಣಿಕರು ಬಿಸಿಲಿನಲ್ಲಿಯೇ ನಿಲ್ಲಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಈ ಬಸ್ ತಂಗುದಾಣ ಸುಮಾರು 20 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದ್ದು, ಬಸ್ ನಿಲ್ದಾಣದ ಒಳಗಡೆ ಪ್ರಯಾಣಿಕರು ಕೂಡಲು ನಿರ್ಮಿಸಿರುವ ಕಟ್ಟೆ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು, ನೆಲ ಹಾಸು ಸಂಪೂರ್ಣ ಪುಡಿಪುಡಿಯಾಗಿದೆ. ಮಣ್ಣು, ಮುಳ್ಳು, ಕಸ, ಕಡ್ಡಿ, ಕಲ್ಲುಗಳು ತಂಗುದಾಣದ ತುಂಬೆಲ್ಲ ಹರಡಿವೆ. ಕಟ್ಟಡ ತೀರಾ ಹಳೆಯದಾಗಿದ್ದು ಶಿಥಿಲಾವಸ್ಥೆಯಲ್ಲಿದೆ. ತೀರಾ ಹಳೆಯದಾದ ಬಸ್ ನಿಲ್ದಾಣವನ್ನು ತೆಗೆದು ಹೊಸ ತಂಗುದಾಣ ನಿರ್ಮಿಸಿ ಮೂಲ ಸೌಲಭ್ಯ ಒದಗಿಸಿಕೊಡುವಂತೆ ಹಲವು ಬಾರಿ ಜನಪ್ರತಿನಿಧಿಗಳಿಗೆ, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣವು ಈ ವಾರ ವೀಕೆಂಡ್ ಕರ್ಫ್ಯೂ ನಿಮಿತ್ತವಾಗಿ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು. ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರಿಗಳು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ಕರ್ಫ್ಯೂಗೆ ಬೆಂಬಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಶನಿವಾರ ವೀಕೆಂಡ್ ಕರ್ಫ್ಯೂ ನಿಮಿತ್ತ ಸ್ತಬ್ಧವಾಗಿ ಇರುವುದು ಕಂಡುಬಂದಿತು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ವ್ಯಾಪಾರಿಗಳು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ದರು. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಜನರು ಸುತ್ತಾಡುವ ದೃಶ್ಯಗಳು ಕಂಡುಬರುತ್ತಿದ್ದು, ಕರ್ನಾಟಕ ರಾಜ್ಯ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿದಿದ್ದರೂ ಸಹಿತ ಪ್ರಯಾಣಿಕರು ಅಷ್ಟೊಂದು ಕಂಡುಬರುತ್ತಿರಲಿಲ್ಲ. ಒಟ್ಟಾರೆಯಾಗಿ ಲೋಕಾಪುರ ಪಟ್ಟಣದಲ್ಲಿ ವೀಕೆಂಡ್ ಕರ್ಫ್ಯೂಗೆ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿತು. ರಾಜ್ಯದಲ್ಲಿ ಕೊರೋನಾ ವೈರಸ್ ಒಮಿಕ್ರಾನ್ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು, ರಾಮದುರ್ಗದಲ್ಲಿ ವೀಕೆಂಡ್ ಕರ್ಫ್ಯೂ ಫುಲ್ ಟೈಟ್ ಆಗಿತ್ತು. ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನು ಬಂದ್ ಮಾಡುವಂತೆ ಪೊಲೀಸರು ಮುನ್ಸೂಚನೆ ನೀಡಿದ್ದು, ರವಿವಾರ ಸಂತೆಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಒಮಿಕ್ರಾನ್ ದಿನೇ ದಿನೇ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದ್ದು, ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಅನ್ವಯವಾಗುತ್ತದೆ. ರಾಜ್ಯದಲ್ಲಿ ಕೋವಿಡ್-19 ವ್ಯಾಪಕವಾಗಿ ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ಅಂಗಡಿಗಳನ್ನು ಬಂದ್ ಮಾಡಬೇಕು ಮತ್ತು ರಾಮದುರ್ಗ ಪಟ್ಟಣದಲ್ಲಿ ರವಿವಾರ ನಡೆಯುವ ಸಂತೆಯನ್ನು ರದ್ದು ಮಾಡಲಾಗಿದ್ದು, ಹಾಗೂ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶವಿರುವುದಿಲ್ಲ ಎಂದು ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಪೊಲೀಸ್ ಇಲಾಖೆಯಿಂದ ಸೂಚಿಸಲಾಗಿದೆ. ರಾಮದುರ್ಗ ನಗರದ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರಿಗೆ ಈ ಮೂಲಕ ಸೂಚಿಸುವುದೇನೆಂದರೆ, ಕೋವಿಡ್-19 ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಮಾನ್ಯ ಕೇಂದ್ರ ಸರ್ಕಾರವು ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದು, ಅದರ ಪ್ರಕಾರ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗಿನ 5 ಗಂಟೆಯವರೆಗೆ ಎಲ್ಲ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು ಹಾಗೂ ಭಾನುವಾರದ ಸಂತೆಯನ್ನು ರದ್ದುಪಡಿಸಿದ್ದು, ಯಾವುದೇ ವ್ಯಾಪಾರ ವಹಿವಾಟಿಗೆ ಅವಕಾಶ ಇರುವುದಿಲ್ಲ. ಸಾರ್ವಜನಿಕರು ಸಹಕರಿಸಲು ವಿನಂತಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.